ಸಂಗೀತಾ 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 ಏನ್ರಿ? ಕೆಲಸ ಐತೆ, ಸ್ವಲ್ಪ ಫೋನ್ ಬಂದಿತ್ತು. ಇವಾಗ ಅರ್ಜೆಂಟ್ ಇದೆಯಂತೆ. ನಾನು ತುಮಕೂರಿಗೆ ಹೋಗ್ತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಅರ್ಜೆಂಟ್ ಇದೆ. ಇವಾಗಿನ ಫೋನ್ ಮಾಡಿದರು, ಬೇಗ ಬಂದು ಸ್ವಲ್ಪ ನಮ್ಗೆ ಇವತ್ತು ಅರ್ಜೆಂಟ್ ಇದೆ ಮಾಡಿಕೊಡಿ ಅಂತೇಳಿ ಫೋನ್ ಬಂದಿತ್ತು ಇವತ್ತು. ನಾಳೆನೇ ಏನೋ ಗೃಹ ಪ್ರವೇಶ ಇದೆಯಂತೆ. ಇವತ್ತು ನೈಟ್ ಹೋಗ್ಬಿಟ್ಟು ಅವ್ರಿಗೆಲ್ಲ ನಾನು ಎಲ್ಲ ಮಾಡಿಕೊಡ್ಬೇಕು. ಇವತ್ತೆಲ್ಲ ತೊಗೊಂಬಂದು ಹೋಗಿ ಸ್ವಲ್ಪ ಕೆಲಸ ಇದೆ ಅರ್ಜೆಂಟು, ಅದಕ್ಕೆ ಈಗಲೇ ಹೋಗಬೇಕು. ನಾನು ಸಡನ್ನಾಗಿ ಇವಾಗ ಹೋಗ್ತಾ ಇದ್ದೀನಿ. ಒಳ್ಳೆ ಬೇಕಾಗಿರೋ ಅಂಥ ವ್ಯಕ್ತಿಗಳು, ಭಾಳ ಒಳ್ಳೆಯವರು, ನನ್ನ ಕಷ್ಟ ಕಾಲಕ್ಕೆ ಆಗಿದ್ದರು ಅಂಥವ್ರು ಫೋನ್ ಮಾಡಿದ್ರು, ಇವಾಗ ಬಾರಪ್ಪ ರಾಜು ಸ್ವಲ್ಪ ಅರ್ಜೆಂಟ್ ಇದೆ ಅಂತೇಳಿ. ಅದಕ್ಕೆ ನಾನು ಹೋಗಬೇಕು. ನಾನು ಹೊರಡ್ತಾ ಇದ್ದೀನಿ. ಅಲ್ಲ, ಯಾರಾದರೂ ಹುಡುಗರಿಗೆ ಹೇಳ್ರಿ, ಇವತ್ತು ಅತ್ತೆ ನ್ಯಾಯ ಪಂಚಾಯಿತಿ ಮಾಡ್ತೀನಿ ಹೇಳಿ ಬಂದಿದ್ದೀನಿ ಅಂತ ಹೇಳೈತೆ. ಇವಾಗ ಹೋಗ್ಬೇಕಂತೆ 10 ಗಂಟೆ ಅಷ್ಟೊತ್ತಿಗೆ, 10:30 11 ಗಂಟೆ ಅಷ್ಟೊತ್ತಿಗೆ ಬರ್ರಿ, ನೀವು ಊಟ ಮಾಡ್ಕೊಂಡು ಮಧ್ಯಾಹ್ನ ಆದರೂ ಆಗ್ಬೋದು. ಅವರೆಲ್ಲ ಹೋಗವ್ರೆ, ಬರ್ತಾರೆ. ಇವಾಗ ಗೌಡ್ರು ಬರ್ತಾರೆ, ಊರಿಗೆ ಹೋಗ್ಯವ್ರೆ ಮಗಳೂರಿಗೆ ಅಂತ ಹೇಳ್ತಿತ್ತು. ಅದಕ್ಕೋಸ್ಕರ ನೀನು ಇವಾಗ ಹೋಗ್ಬಿಟ್ರೆ ನ್ಯಾಯ ಪಂಚಾಯಿತಿ ಮಾಡೋಕ್ಕೆ ಖಾಲಿ ಹಾಕಿದ್ರೆ ಅವಾಗ ಯಾರು ಏನು ಮಾತಾಡ್ತಾರೆ? ನಾನು ಒಬ್ಬಳೇ ಹೋಗಿ ಮಾತಾಡೋಕ್ಕಾಗಲ್ಲಪ್ಪ ಅಲ್ಲಿ ಪಂಚಾಯಿತಿಗೆ. ಮಾಡ್ಲಿ ಹೇಳು ಸಂಗೀತ, ಕಾಯಿಲೆ ಹೇಳು. ಒಂದಿನ ಇನ್ನು ಮುಂದೆ ಹೋದ್ರೂ ಏನೂ ಆಗೋದಿಲ್ಲ. ನಾನು ನೆನ್ನೆ ಕಾದಿದ್ದೀನಿ ಕೆಲಸ ಬಿಟ್ಟು, ಅವ್ರು ಬರಲಿಲ್ಲ ಗೌಡ್ರು ಅಂತ ಹೇಳಿ ವಾಪಸ್ ಬಂದಿದ್ದೀನಿ. ಕೆಲಸ ಬಿಟ್ಟು ನಾನು ಕಾದಿದ್ದೀನಿ ತಾನೇ, ಅದಕ್ಕೋಸ್ಕರನ ಸುಮ್ಮನಿರು. ಅವರೊಂದಿನ ಕಾಯಿಲೆ ಹೇಳು. ನನಗೆ ಕೆಲಸ ಮುಖ್ಯ, ಬೇಕಾಗಿರೋಂಥ ವ್ಯಕ್ತಿಗಳು ನನಗೆ ಒಳ್ಳೇದು ಮಾಡಿದ್ದಾರೆ. ಅವರು ಕೆಲಸದಲ್ಲಾಗಲಿ ಯಾವುದ್ರಲ್ಲೇ ಆಗಲಿ ನನಗೇನಾದರೂ ಬೇಕು ಅಂದಾಗ, ಏನಾದರೂ ಕೆಲಸ ಕಾರ್ಯಗಳಾಗಬೇಕು ಅಂದಾಗ ಅವ್ರು ಮಾಡಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ನೋಡಿ, ಇಲ್ಲಿ ನೀನು ಯೋಚನೆ ಮಾಡಬೇಡ. ಇಲ್ಲ ಅವ್ರು ಕೆಲ್ಸಕ್ಕೆ ಹೋಗ್ಯವ್ರೆ ಅಂತ ಅನ್ನೋ ಅಷ್ಟೇ, ಒಂದು ಒಳ್ಳೆ ಮಾತನಾಗೆ. ನಾನು ನೆನ್ನೆ ಆಗಲೆಲ್ಲ ಕೂತ್ಕೊಂಬ್ಲಿಲ್ವಾ, ನೆನ್ನೆ ಕೆಲಸ ಇತ್ತು, ನೆನ್ನೆನೇ ಹೋಗ್ಬೇಕಾಗಿತ್ತು ನಾನು. ಅಲ್ಲ, ಇನ್ನೇನು ಇಸ್ಕೊಂಡತ್ಲಾಗ ಕೊಟ್ಬಿಡೋಣ ಅಂತ ಕೊಟ್ಬಿಡ್ರಿ ಅತ್ಲಾಗೆ. ಇವತ್ತು ಬರ್ತಾರಂತೆ, ಆಮೇಲೆ ಬರ್ರಿ ಅಂತ ಹೇಳೈತೆ. ಸಂಗೀತ, ಯಾಕೆ ಹೆದರ್ಕೊಂಬಕ್ಕೆ ಹೋಗ್ತೀನಿ ನೀನು? ಯಾಕೆ ಕೊಡೋಣ? ಅವರು ನಾನು ಕಾದಿದ್ದೀನಿ ತಾನೇ. ನೆನ್ನೆ ಆಗಲೆಲ್ಲ ಕೆಲಸ ಬಿಟ್ಟು ಬರ್ತಾರೆ, ನ್ಯಾಯ ಪಂಚಾಯಿತಿ ಮಾಡ್ತಾರೆ ಅಂತ. ಬರಲಿಲ್ಲ ಅಂದಮೇಲೆ ನಾನು ಹೋಗ್ತಾ ಇದ್ದೀನಿ, ನನಗೆ ಕೆಲಸ ಮುಖ್ಯ. ಕಾಯಿಲೆ 1-2 ದಿವಸ ನಾನು ದುಡ್ಡು ಕಳ್ಕೊಂಡು, ನಾವೆಷ್ಟು ಯಾರೇ ಆಗಲಿ 10 ಲಕ್ಷ ದುಡ್ಡು ಕಳ್ಕೊಂಡ್ಮೇಲೆ ಎಷ್ಟು ಜಂಬ ಇರಬೇಡ. ಅವ್ರಿಗೆ ಇಸ್ಕೊಂಡ್ಮೇಲೆ ಅಷ್ಟೊಂದು ದಿಮಾಕು, ಕೊತ್ಕೊಂಡು ಹೋಗಿರೋದಕ್ಕೆ ಅಷ್ಟೊಂದು ದಿಮಾಕು ಅಂದಮೇಲೆ ದುಡ್ದಿರೋ ದುಡ್ಡಿಗೆ ನನಗೆ ಎಷ್ಟು ದಿಮಾಕು ಇರಬೇಡ. ಅದಕ್ಕೆ ನೆನ್ನೆ ಸಾಗಲೆಲ್ಲ ಕಾದಿದ್ದೀನಿ, ಬರಲಿಲ್ಲ. ಅದಕ್ಕೆ ಮತ್ತು ಇವತ್ತು ಕಾದ್ಕೊಂಡು ಕೂತ್ಕೊಂಬಕ್ಕಾಗಲ್ಲ. ಇವತ್ತು ಯಾವತ್ತು ಬರ್ತಾರೋ ಏನೋ ಯಾರಿಗೆ ಗೊತ್ತು. ಅದಕ್ಕೇನೆ ನನ್ನ ಪಾಡಿಗೆ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಬಂದರೆ ಅವರಿಲ್ಲ ಕೆಲ್ಸಕ್ಕೆ ಹೋಗ್ಯವ್ರೆ ಅಂತ ಅನ್ನೋ ಕಾಯಿಲಿ. ನಾಳೆ ಬೋದ್ತೀನಿ, ನಾಳೆ ಬಂದಮೇಲೆ ಬೇಕಾದ್ರೆ ಕರ್ಕೊಂಬರ್ಲಿ ಅವಳು ಅಷ್ಟೇ. ನೆನ್ನೆ ಸಾಗಲೆಲ್ಲ ನಾನು ಕಾದಿದ್ದೀನಿ. ಮಕ್ಳು ಕೊಟ್ಟಿದ್ರೆ ಯಾವುದು ಎತ್ತಿರಲಿಲ್ಲಪ್ಪ, ನಮಗಂತೂ ಟೆನ್ಷನ್ನು. ನಿಂಗೆ ಕೊಡು ಅಂತ ಹೇಳಿದ್ರು ಕೇಳಲ್ಲ, ಏನಿಲ್ಲ ಅತ್ಲಾಗೆ. ಸುಮ್ಮನೆ ಅವ್ರಿಗೆ ಬಿಸಾಕಿದ್ರೆ ಅವ್ರು ಕೇಳೋದೇ ಇಲ್ಲ. ಮೊದಲೇನೆ ನಾನು ಅತ್ಲಾಗ ಹೋಗ್ತಾ ಬರ್ತಾ ಅಂಕ್ಲು ಮಾತಾಡ್ತವೆ, ಅಂಕ್ಲು ಜನ ಅವರು. ನೀನು ಮಾತಾಡು. ಮಾತಾಡ್ತಾ ಹೋದರೆ ಮಾತು ಬೆಳೀತಾ ಹೋಗ್ತಾ ಇರ್ತವೆ. ಇದೇನಿದ್ರು ಸುಮ್ಮನೆ ನಮ್ಮ ಪಾಡಿಗೆ ನಾವು ಸುಮ್ಮನೆ ಇರೋದು ಕಲಿಬೇಕು. ಅವ್ರನ್ನ ಜಾಸ್ತಿ ಎಷ್ಟನ ಕೆಣಕಕ್ಕೆ ಹೋಗ್ಬಾರ್ದು. ಯಾಕೆ ಬೇಕು? ಹೆಂಗನ ಮಾಡ್ಕೊಂಬ್ಲಿ ಹೇಳು. ಸುಮ್ಮನೆ ಕೊಟ್ಬಿಟ್ರೆ ಯಾವುದೂ ಇರೋದಿಲ್ಲ. ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ತಾನೆ, ದುಡ್ಡು ಕೊಡ್ತೀವಿ ಅಂದಮೇಲೆ ಸುಮ್ಮನೆ ನಾವು ಇಸ್ಕೋಬೇಕು. ನೀವೂ ಅಂತಾರೇನೆ ಹೇಳತ್ಲಾಗೆ, ಸುಮ್ಮನೆ ಇಸ್ಕೊಂಬನ ಅಂಬಲ್ಲ. ಇಲ್ಲದೆಲ್ಲ ನಾವನ ಹತ್ರ ಜಗಳ ಮಾಡ್ಕೊಂಡು ಅತ್ಲಾಗೆ ಒಯ್ದಾಡ್ಕೊಂಡು ನಾನೇ ಕೊಡ್ತೀನಿ ಬಿಡ್ರಿ ದುಡ್ಡು ಇಸ್ಕೊಂಡು. ಯಾಕೆ ಏನಾಯ್ತಮ್ಮ? ಕೆಲ್ಸಕ್ಕೆ ಹೋಗ್ತಾರಂತ ಇವತ್ತು ಅವರು ಹೇಳವ್ರೆ, ಇವ್ರು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ನಾನು ನೆನ್ನೆ ಸಾಗಲೆಲ್ಲ ಕಾದಿದ್ದೀನಿ ಕೆಲಸ ಬಿಟ್ಟು. ನೆನ್ನೆ ನನಗೆ ಭಾಳ ಕೆಲಸ ಇತ್ತು. ನೆನ್ನೆ ಸುಮ್ಮನೆ ಲಾಸ್ ಮಾಡ್ಕೊಂಡೆ. ಆ ಹುಡುಗರು ಏನೋ ಮಾಡೋಕ್ಕಾಗಲಿಲ್ಲ. ನಾನು ಬೇರೆಯವ್ರಿಗೆ ಆರ್ಡ್ರ್ ಕೊಟ್ಟಂಗಾಯಿತು. ನಮಗೆ ಕೆಲಸ ಬಂದಿದ್ದ ಬೇರೆಯವ್ರಿಗೆ ಬಿಟ್ಟು ಕೊಟ್ಟಂಗಾಯಿತು. ಬೇರೆಯವ್ರು ಮಾಡ್ಕೊಳ್ರಿ ಅಂತ ಹೇಳಿ ನನ್ನ ಫ್ರೆಂಡಿಗೆ ಫೋನ್ ಮಾಡಿ, ನೀನೇ ಮಾಡ್ಕೆ, ನನ್ನ ಕೈಲಿ ಆಗಲ್ಲ ಅಂತೇಳಿ ನಾನು ನೆನ್ನೆ ರಜಾ ಮಾಡಿದ್ದೀನಿ. ಇವತ್ತೂ ಒಂದು ಇಂಪಾರ್ಟೆಂಟ್ ಕೆಲಸ ಐತೆ, ಹೋಗಲೇಬೇಕು. ಅದಕ್ಕಾಗಿಯೇ ನಾನು ಇವತ್ತು ಬರೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ. ಇವಳು ಕೇಳ್ತಾ ಇಲ್ಲ. ಅದಕ್ಕೇ ನಾನು ಕಾದಂಗೆ ಅವರು 1-2 ದಿವಸ ಕಾಯಿಲೆ ಹೇಳು. 1-2 ದಿವಸ ಕಾದ್ರೇ ಗೊತ್ತಾಗುತ್ತೆ. ನಾವು ಸಡನ್ನಾಗಿ ಇದು ಮಾಡೋಕ್ಕೋಗ್ಬಿಟ್ರೆ ಅವರು ಭಾಳ ದಿಮಾಕ್ ಮಾಡ್ತಾರೆ. ಅದಕ್ಕೋಸ್ಕರ 1-2 ದಿವಸ ಕಾಯಿಲಿ. 1-2 ದಿವಸ ಕಾದರೆ ಗೊತ್ತಾಗುತ್ತೆ. ನೋಡು, ಹಂಗಂದ್ರೂ ಸಂಗೀತ ಹೋಗ್ಬೇಕಾದ್ರೆ ಜಗಳ ಮಾಡೋದು, ಅಂಕ್ಲು ಮಾತಾಡೋದು, ಆ ರೀತಿ ಎಲ್ಲ ಮಾತಾಡ್ತಾರೆ. ಇಷ್ಟೆಲ್ಲ ಆದ್ರೂ ಅವ್ರಿಗೆ ಬುದ್ಧಿ ಬಂದಿಲ್ಲ ಅಂದಮೇಲೆ ಸುಮ್ಮನೆ ಏನು ಕೇಳಕ್ಕೆ ಹೋಗ್ಬೇಡ ಅವ್ರವೆಲ್ಲನ. ಅಲ್ಲ, ನಾನು ಲಕ್ಷ್ಮಣ ಸುಮ್ಮನೆ ಬಗೆಹರಿಸ್ಕೊಬಿಡೋಣ, ಸುಮ್ಮನೆ ಕೊಟ್ಟು ಅಂತ. ಯಪ್ಪ ಕೇಳಂಗಿಲ್ಲ ಏನತ್ಲಾಗೆ. ಸುಮ್ಮನೆ ಅವ್ರಿಗೆ ಯಾಕಪ್ಪ ಕಿರಿಕ್ ಮಾಡ್ಕೊಂಡು ಇವರು ಅಂತವ್ರೆ. ಸಂಗೀತ, ನಾನು ಬರೋವರೆಗೂ ಏನಾದರೂ ಕೊಟ್ಗಿಟ್ಟಿಗೆ ನೋಡಿ ಹೇಳಿರ್ತೀನಿ, ಒಳ್ಳೆ ಮಾತಲ್ಲಿ ಹೇಳಿರ್ತೀನಿ. ನಾನು ಬರೋವರೆಗೂ ಏನು ಕೊಡ್ಕೊಡ್ದು ನೀನು. ನಾನು ಅದು ಅವ್ರ ಹತ್ರ ಮಾತಾಡಬೇಕು, ನ್ಯಾಯ ಪಂಚಾಯಿತಿ ಆಗಬೇಕು, ನಾನು ಕೊಡಬೇಕು. ನೀನು ಕೊಡ್ಕೊಡ್ದು ಅಷ್ಟೇ. ನೋಡಿ ಹಿಂಗೆ ಹೇಳ್ತೀರ ಹೇಳಿದ್ರೆ ಒಳ್ಳೆನೇ ಇದಾಡ್ದಂಗೆ ಆಡ್ತವೆ ಅವು. ಸಮಾಸನೇ ಬೇಡ ಅಮ್ಮಂಗೆ ಆಗುತ್ತೆ ನನಗೆ. ನೀವು ನೋಡಿದ್ರೆ ಹಿಂಗೆ ಮಾತಾಡ್ತೀರ. ನೀನು ಹೇಳ್ದಷ್ಟು ಕೇಳು, ನಾನು ಬರೋವರೆಗೂ ಕೊಡಬೇಡ ಅಷ್ಟೇ. ನಾನು ಬರ್ತೀನಿ, ಕೊಡ್ತೀನಿ. ನಾಳೆನೇ ಆಗಲಿ ಪಂಚಾಯಿತಿ. ಇವತ್ತು ಇಂಪಾರ್ಟೆಂಟ್ ಕೆಲಸ ಐತೆ, ಹೋಗ್ತೀನಿ. ನಾನು ನೆನ್ನೆ ಆಗಲಲ್ಲ, ನಾನು ಕಾದೆ ತಾನೇ ಕೆಲಸ ಬಿಟ್ಟು. ನಾನು ಹೋಗ್ತಾ ಇದ್ದೀನಿ, ನನಗೆ ಟೈಮ್ ಆಯಿತು, ನಾನು ಹೋಗ್ತಾ ಇದ್ದೀನಿ. ಎಕ್ಸ್ಟ್ರಾ ಮಾತಾಡಬೇಡ ಅಷ್ಟೇ. ನಾನು ಹೇಳ್ದಂಗೆ ಕೇಳಬೇಕು.
ಅಯ್ಯೋ ಇವರು ಅಂತಾರೆ ಅವರು ಅಂತಾರೆ, ಯಾರಿಗೆ ಹೇಳೋಣ ಯಾರಿಗೆ ಬಿಡೋಣ ಅನ್ಸುತ್ತೆ ಕಣಮ್ಮ. ಅವರು ಕೆಲಸ ಕೆಡಿಸ್ಬೇಕು ಅಂತ ಮಾಡ್ತಾ ಇದ್ದಾರೆ ಇವತ್ತು 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 ಅಂತ. ಹಿಂಗೆ ಕೆಳಿಯಕ್ಕೆ ನೋಡ್ತಾ ಇದ್ದಾರೆ, ನನಗೆ ಗೊತ್ತೈತಿ ಅವ್ರು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ. ಇರ್ಲಿ ಹೇಳು, ಚೆನ್ನಾಗಿ ದುಡ್ಕೊಂತಾನೆ ಮನೆಯಾಗ ಇರ್ಲಿ ಹೇಳು ಅಂತ ಹೇಳಿ ಭಾರಿ ಇದಾರೆ ಅವರು. ನೀನು ಅಷ್ಟು ಸುಲಭ ಅಂತ ತಿಳ್ಕೊಬೇಡ ಅವ್ರನ್ನ. ಅವ್ರು ಹೆಂಗೆ ಅಲ್ದಿದ್ರೆ ಹಂಗೆ ದುಡ್ಡು ಕತ್ಕೊಂಡೋಗಿ ಮನೆ ಕಟ್ಕೊಂಬಕ್ಕೆ ಆಗ್ತಿರ್ಲಿಲ್ಲ, ಹಂಗಾಗತ್ತೆ ಮತ್ತು ಮನೆ ಕಟ್ಕೊಂಡಿರಕ್ಕೆ ಆಗ್ತಾ ಇರೋದು. ಭಾರಿ ಇದ್ದಾರೆ, ದುಡ್ಡು ಕೊಡ್ತೀವಿ ಅಂತ ಆಗಲ್ಲ, ಹೆಂಗಾರ ಮಾಡಿ ದುಡ್ದು ಹಿಂಗೆ ಗೊತ್ಕೊಂಡು ಕಟ್ಬಿಡೋಣ ಅಂತೇಳಿ ನಿಮ್ಮ ಅತ್ತಿಗಿಲ್ಲದೆಲ್ಲ ಹೇಳ್ಕೊಟ್ಟು ದುಡ್ಡು ತಗೊಂಡು ಹೆಂಗೆ ಮಾಡಿಕೊಟ್ರು ನೋಡು. ಭಾರಿ ಇದ್ದಾರೆ ಅವರು. ಸುಮ್ಮನಿರು, ಅವರೆಲ್ಲ ಕೆಲಸ ಕೆಡಿಸ್ಬೇಕು ಅಂತ ಮಾಡ್ತಾ ಇರೋದು. ಅದು ನಿಜವೇನೆ, ಒಂದು ದಿನದ ಕೆಲಸ ಕೆಡಿಸಿರೋ ಎಷ್ಟೋ ಹಿಂದಕ್ಕೆ ಹೋಗುತ್ತೆ, ಇನ್ನೂ ದುಡ್ಕೊಂಡು ಮುಂದುವರಿತಾನಲ್ಲ ಅಂಬ ಹೊಟ್ಟೆ ಕಿಚ್ಚಿಗಾದರೂ ಹಂಗೆ ಮಾಡೇ ಮಾಡ್ತಾರೆ ಅವ್ರು. ಅಂದರೆ ಅದು ನಿಜಾನೇ ಕಣಮ್ಮ. ನನಗೆ ಯಾಕಪ್ಪ ಸುಮ್ಮನೆ ಟೆನ್ಷನ್ ಕೊಟ್ಬಿಡೋಣ ಅಂತ ನನಗೆ. ಈಗ ಅವನೊಂದಿನ ಕಾದವೆ ಮ್ಯಾನೇಜ್ ಮಾಡಿಲ್ಲ ಅಂದಮೇಲೆ ಮ್ಯಾನೇಜ್ ಬರೀ ಬರ್ತಾರ ಅಂತಲೇ ತಾಚಾರ ಮಾಡ್ಯಾವೆ. ಅವರು ಕರೆದಿಲ್ಲ, ಹೋಗಿ ಹೇಳಿಲ್ಲ, ಏನಿಲ್ಲ. ಗೌಡ್ರಿ ಆ ಊರಿಗೂ ಹೋಗಿಲ್ಲ, ಐದಾರೆ ಎಲ್ಗ ಹೋಗ್ತವ್ನಕ್ಕೆ ಹೋಗಿ ಎಲ್ಲ ಬಂದವ್ರೆ. ಸುಮ್ಮನೆ ಊರಿಗೆ ಹೋಗ್ಯವ್ರೆ ಅಂತ ನಿಮ್ಮ ತಗ ಹೇಳಿದ್ರೆ ಕೆಲಸ ಕೆಡ್ಸೋಕ್ಕಾಗಿ ಮಾಡಿರೋ ಸಂಗೀತಮ್ಮ ಇದು ಅವರು. ಅದಕ್ಕೇನೆ ನೀನು ಇವತ್ತು ಒಂದಿನ ತಡ ಆಗಲಿ ಹೇಳು, ಸುಮ್ಮನಿರು. ದುಡ್ಕೊಂತಾನೆ ಎಂಬ ಹೊಟ್ಟೆ ಕಿಚ್ಚಿಗೆ ಮಾಡ್ತಾ ಇದ್ದಾರೆ ಜನ. ಈಗ ದುಡಿಯಾರನ ಒಂದಿಟ್ಟು ಮುಂದಕ್ಕೆ ಹೋಗಾರನ ಹೆಂಗೆ ಕಾಲೆಳಿಯಾನ ಹೆಂಗೆ ಹಿಂದಕ್ಕೆ ಎಳಿಯಾನ ಅಂತ ಹೇಳಿ ನೋಡ್ತಿರ್ತಾರೆ ಹೊರ್ತು ಬಿಡು. ಏನೋ ದೇವ್ರಂತೂ ತನ್ನ ಕೊಟ್ಟವನೇ ಅವ್ರ ಕೆಲಸ, ಅವರು ಏನೋ ಮಾಡ್ಕೊಂತಾರೆ ನಂಬೋದೊಂದು ಮಾತೇ ಇಲ್ಲ. ಬಿಡು, ಏನೋ ದೇವರು ಅವ್ನಿಗೆ ಒಳ್ಳೆ ಕೆಲಸ ಕೊಟ್ಟವನೇ, ಅವ್ರಿಗೂ ಕೆಲಸ ಐತೆ, ಗಂಡ ಹೆಂಡ್ತಿ ಇಬ್ಬರು ಒಂದಿನ ಇಲ್ದಂಗೆ ಮಾಡ್ತಾರೆ. ಹಂಗಾಗತ್ಕೆ ಮತ್ತು ಅವ್ರ ಜೀವನ ಆಗ್ತಾ ಇರೋದು ಅಂತ ಹೇಳಿ ಅಷ್ಟು ಲೆಕ್ಕ ಹಾಕಲ್ಲ. ಅಲ್ಲಿ ಮಾಡಿರೋದು ಕಾಮ್ತೈತೆ. ನೀವು ಮನೆ ಕಟ್ಟಿರೋದು, ಸೈಡ್ ತಗೊಂಡಿರೋದು, ಕಾರ್ ತಗೊಂಡಿರೋದು ಅದು ಕಾಮ್ತೈತೆ ಹೊರ್ತನು ಅವರಿಗೆ ನೀವು ಕಷ್ಟಪಡ್ತಾ ಇರೋದು ಕಾಮ್ತಿಲ್ಲ. ರಾಜು ಇಲ್ಲಾಂದ್ರೆ ಅಲ್ಲಿ ಹೋಗಿ ಅದೇನು ಕೆಲಸಗಳನ್ನೆಲ್ಲ ಹುಡಿಕೊಂಡು ಮಾಡ್ತಾ ಇರೋದು ಕಾಮ್ತಾ ಇಲ್ಲ. ಆಸ್ತಿ ಸಂಪಾದನೆ ಮಾಡಿರೋದು ಕಾಣುತ್ತೆ ಹೊರ್ತು ಕಷ್ಟಪಡೋದು ಕಾಣಲ್ಲ ಯಾರಿಗೆ ಆಗಲಿ ಹೇಳು. ಅವ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಅದರಿಂದ ಎಷ್ಟು ಶ್ರಮ ಐತೆ ಎಂಬುದು ಒಂದು ಸ್ವಲ್ಪನೂ ಯೋಚನೆ ಮಾಡಲ್ಲ ಜನ. ಅದೇ ಮತ್ತು ನಾವು ಎಷ್ಟು ಕಷ್ಟಪಡ್ತೀವಿ ಅದು ಕಾಣ್ತಾ ಇಲ್ಲ ಜನಗಳಿಗೆ. ನಾವು ಮಾಡಿರೋದು ಅಯ್ಯೋ ಬಿಡು ಮಸ್ತಾಗೈತೆ ಅಂತಾರೆ. ಆದರೆ ನಾವು ಅದರಿಂದ ಎಷ್ಟು ಶ್ರಮ ವಹಿಸ್ತೀವಿ ಎಂಬುದು ಗೊತ್ತಾಗಲ್ಲ. ರಾಜ ಅವ್ರ ಪಾಪ ಎಷ್ಟು ಕಷ್ಟಪಟ್ಟು ಹುಡುಗರನ್ನೆಲ್ಲ ಹಿಡ್ಕೊಂಡು ಹುಡುಗರಿಗೆ ಸಂಬಳ ಕೊಟ್ಕೊಂಡು ಅಯ್ಯೋ ಎಷ್ಟು ಕಷ್ಟ ಬೀಳ್ತಾರೆ ಅವರು. ಎಲ್ಲಂದ್ರೆ ಅಲ್ಲಿಗೆ ಹೋಗ್ತಾರೆ, ಯಾವ ಫೋನ್ ಬರುತ್ತೆ ಅವಾಗ ಹೋಗಬೇಕು. ಬೆಂಗಳೂರಾಗ ಆರ್ಡ್ರ್ ಇದ್ದಾವೆ ಅಂದರೆ ಅಲ್ಲಿಗೆ ಹೋಗಬೇಕು. ಅಲ್ಲಿ ಎಲ್ಲನ ನೈಟಿಗೆ ಬೇಕು ಅಂದರೆ ಟೈಮಿಗೆ ಸರಿಯಾಗಿ ಅರೇಂಜ್ಮೆಂಟ್ ಮಾಡಬೇಕು, ತರಬೇಕು. ಎಲ್ಲನ ಬೆಳಕರಿ ಅಷ್ಟೊತ್ತಿಗೆ ಮುಹೂರ್ತದ್ದು ಎಲ್ಲ ಇದು ಐತಿ ಅಂದಮೇಲೆ ಡೆಕೋರೇಟ್ ಮುಹೂರ್ತ ಅಷ್ಟೊತ್ತಿಗೆಲ್ಲ ರೆಡಿ ಮಾಡಬೇಕು. ಪ್ರತಿಯೊಂದು ಎಲ್ಲ ಟೈಮಿಗೆ ಸರಿಯಾಗಿ ಮಾಡಿಕೊಟ್ರೇನೆ ಅವ್ರಿಗೆ ಎಷ್ಟು ಟೆನ್ಷನ್. ಹುಡುಗರನ್ನ ಹಿಡ್ಕೊಂಡು ಕೆಲಸ ಮಾಡ್ಸೋದು ಎಷ್ಟು ಕಷ್ಟ ಗೊತ್ತೇ. ಕಷ್ಟಪಡ್ತಾ ಇರೋದು ಕಾಮಲ್ಲ. ಜನಕ್ಕೇನು ಮಾತಾಡ್ತಾರೆ ಬಿಡು, ದೇವ್ರ ಇದ್ದಾನೆ, ದೇವ್ರು ನೋಡ್ಕೊಂತಾನೆ. ನಾವು ಕಷ್ಟಪಡೋದು ನಾವು ನಿಯತ್ತಾಗಿ ದುಡಿಯೋದು ದೇವ್ರಿಗೆ ಒಬ್ಬನಿಗೆ ಗೊತ್ತು. ಅವ್ನು ಕೊಡ್ತಾನೆ, ಅವ್ನು ಕಂಡುಬಿಡ್ತಾನೆ, ಅವ್ನು ಒಳ್ಳೇದು ಮಾಡ್ತಾನೆ, ಅಷ್ಟೇ ಸಾಕು. ಜನಗಳಿಗೆ ಏನು ಗೊತ್ತು, ಸುಮ್ಮನೆ ಮಾತಾಡ್ತವೆ. ಏನೋ ಒಂದು ಮಾತಾಡಬೇಕು ಅದಕ್ಕೆ ಮಾತಾಡ್ಕೊಂಬ್ಲೇಳು. ಅವರು ಕೆಲಸ ಇನ್ನು ಕೆಳೆಯೋಕ್ಕಾಗಿ ಮಾಡ್ತಾಯಿದ್ದಾರೆ. ಒಂದೆರಡು ದಿನ ಸುಮ್ಮನಿರ್ರಿ. ಹೋದ್ರು ಹೋಗ್ಲಿ ಹೇಳು, ಪಂಚಾಯತಿ ಹಾಕ್ಲೇಳು. ಇವನು ಹೋಗ್ಬಾರ್ದು ಇವತ್ತು ಕೆಲ್ಸಕ್ಕೆ ಹೋಗ್ಯವನೆ ಅಂತ ಹೇಳ್ರಿ. ಕೆಲಸ ಐತೆ ನಮಗೆ ಕೆಲ್ಸಕ್ಕೆ ಹೋಗ್ಯವನೆ ಅಂತಂದು ಹಂಗೆ ಮಾತಾಡಿದ್ರೆ ಮಾತ್ರ ಇವಾಗ ಏನಿದ್ರು ಜನ ಜೋರಾಗಿದ್ರೆ ಮಾತ್ರ ಮೆತ್ತಗಿದ್ದು ಬಿಡ್ರಿ. ಏನಿಲ್ಲ, ಹೆಂಗೆ ಬೇಕಾದ್ರೆ ಮಾತಾಡ್ಕೊಂಡು ಹೆಂಗೆ ಬೇಕಾದ್ರೆ ಇದು ಮಾಡ್ತಾರೆ. ಒಳ್ಳೆ ಜನ ಅಲ್ಲ ಅಲ್ಕ ಜನ. ಪಂಚಾಯತಿ ಮಾಡೋಕ್ಕೆ 2 ದಿನ ಮಾಡ್ತೀವಿ ಅಂತಾರೆ. ಪಾಪ ಮನೆ ಇದ್ದಾರೆ. ಕೆಲಸ ಕೆಡ್ಸೋಕ್ಕಾಗಿನೇ ಇವತ್ತು ಬರಲಿಲ್ಲ, ಗೌಡ್ರು ಬರಲಿಲ್ಲ, ಅವ್ರು ಬರಲಿಲ್ಲ, ಇವ್ರು ಬರಲಿಲ್ಲ ಅಂತ ಹಿಂಗೆ ಕೇಳ್ತಾ ಇದ್ದಾರೆ. ಇವರಿಬ್ಬರದ್ದು ಕೆಲಸ ಕೆಡ್ಸೋಕ್ಕಾಗಿ ಮಾಡ್ತಾ ಇದ್ದಾರೆ ಅವರು. ಆದರೆ ಇದೆಲ್ಲ ನಮಗೂ ತೊಂದರೆ ಆಗುತ್ತೆ ಎಂಬುದು ಅವ್ರು ಯೋಚನೆ ಮಾಡಿಲ್ಲ. ನೋಡಿ ಹೆಂಗಿದ್ದಾರೆ, ಕೆಲಸ ಕೆಡಿಸ್ಬೇಕು ಅಂತ ಮಾಡ್ತಾ ಇರೋದು. ಇವ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಎಂಬುದು ಗೊತ್ತಿಲ್ಲ. ಅದಕ್ಕೆ ಇವತ್ತು ಇಂಪಾರ್ಟೆಂಟ್ ಕೆಲಸ ಐತೆ, ನಾನು ಇನ್ನೂ ಕೊಡೋದಿಲ್ಲ, ಒಂದಿನ ಲೇಟ್ ಹೋದ್ರೆ ಹೋಗಲಿ ಅಂತೇಳಿ ರಾಜು ಸಿಟ್ಟು ಮಾಡ್ಕೊಂಡು ಅದೇ ಹೋದ. ಹಿಂಗೆ ಮಾಡೋದೇ ಒಳ್ಳೇದು. ಇಂಥವ್ರಿಗೆ ಹಿಂಗೆ ಮಾಡ್ಯಾರ ಅಂದರೆ ಅವ್ರಿಗೂ ಹಿಂಗೆ ಮಾಡಿ ತೋರಿಸಿದ್ರೆ ಮತ್ತೆ ಗೊತ್ತಾಗೋದು. ಕೆಲಸ ಕೆಡಿಸ್ಬೇಕಾಗಿ ಅಂತ ಕೆಲಸ ಕೆಡಿಸ್ಬೇಕಂತ ಹೇಳಿ ಮಾಡಿದಾರೆ. ನೋಡ್ರಿ ಹೆಂಗಿದ್ದಾರೆ ಅಂತ ಜನ ಇರ್ತಾರೆ. ನೋಡ್ತಾ ಇರಿ, ಏನೇನೋ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.